ಕರೆಯೋಣ. ನಮಸ್ಕಾರ. ಮೊದಲಿಗೆ ತಮ್ಮ ಪರಿಚಯ ಇಡ್ರಲ್ಲ. ಇದು ಹೋರಿ ಮಾಲೀಕರೇ ಹಾಂ ರೀ. ಪ್ರಕಾಶ್ ಶ್ರೀಮಂತ್ ಮೋರೆ, ಹಾಂ ರೀ. ಸಾಕಿನ್ ತೆಲ್ಸಂಗ್, ಹಾಂ ರೀ. ತಾಲೂಕಾ ಹತ್ನಿ, ಜಿಲ್ಲಾ ಬೆಳಗಾವಿ. ಇವ್ರದ್ದು ಹೋರಿ. ಹಾಂ ಹಾಂ. ನೀವು ಅವರ ಮಿತ್ರನ್ರಿ? ಹಾಂ, ಅವ್ರ ಮಿತ್ರ ರೀ. ಹಾಂ ಹಾಂ ಹಾಂ. ನಮ್ಮ ಊರು ಉಮ್ರಾಣಿ ರೀ. ಅಪ್ಪರ ಪಾಟೀಲ್ ಅಂತ ಉಮ್ರಾಣಿ ಜತ್ ತಾಲೂಕಾ ರೀ. ಹಾಂ. ಇದು ಹೋರಿ ಮೊದಲಿಗೆ ಎಲ್ಲಿ ಹುಟ್ಟಿತ್ರಿ? ಇದು ಯಾವ ವಂಶಾವಳಿದ? ಇದು ಏನ್ರಿ? ಇದು ಸ್ಪೆಷಲ್ ತೆಲ್ಸಂಗದ ಲೈನ್ ಐತ್ರಿ. ಇದೊಂದು ಹೊಸಾಗಿ ಕ್ರಿಯೇಟ್ ಆಗೈತ್ರಿ. ಹೊಸ ಕ್ರಿಯೇಟ್ ಆಗೈತ್ರಿ. ಮೂಲತಃ ಇದ್ರ ಅಪ್ಪನು ಇವ್ರ ಮನ್ಯಾಗ ಐತ್ರಿ. ಇದ್ರ ಅಪ್ಪ? ಹಾಂ ಹಾಂ. ಇದ್ರ ಅಪ್ಪನು ಇವ್ರ ಮನ್ಯಾಗ ಐತ್ರಿ. ಅದು ಅಪ್ಪ ಗದ್ದಾಳದಾಗ ಹುಟ್ಟಿತ್ತು. ಹಾಂ. ಅಂಡ್ ಅದು ಮೂಲತಃ ಯತ್ನಾಳ ಅಂಶದ ಹಳಿ ಹೋರಿ ಮಗ ರೀ ಆದ್ರೆ ಅದು. ಹಾಂ. ಆ ವಂಶಾವಳಿ ಈಗ ಇಲ್ಲಿ ಹಿಡ್ಕೊಂಡಿಕಿಸಿಂದ ಇದಕ್ಕೆ ತೆಲಸಂಗ ಲೈನ್ ಅಂತೇಳಿಕಿಸಿದ್ರೆ ಒಂದು ಲೈನ್ ತಯಾರಾಗಿತ್ತು. ಹಾಂ. ಸಾಕಾಗಷ್ಟು ಇದು ಚಂದ ಮತ್ತು ಹೆಸರು ಮಾಡಿತ್ರಿ. ಶೆಟ್ಟಿನ ಈಗ ಸದ್ಯದ ಹೋರಿಯ ವಯಸ್ಸು ಎಷ್ಟೈತ್ರಿ? ಈಗ ಸದ್ಯದ್ರಾಗ 8 ವರ್ಷ ಮುಗಿದಕಿಸಿಂದ ಮಾನ್ಯ ಶಿವರಾತ್ರಿಗೆ 9ನೇ ವರ್ಷ ಚಾಲು ಆಯ್ತು. 9 ವರ್ಷ ಸ್ಟಾರ್ಟ್ ಆಗೈತ್ರಿ. ಹಾಂ, ಸ್ಟಾರ್ಟ್ ಆಯ್ತು. ಮೊದಲಿಗೆ ಪ್ರದರ್ಶನದದು ಎಲ್ಲಿದು ಓದಿದ್ರಿ? ಯಾವತ್ತು ಕಾಯಂ ಪ್ರದರ್ಶನದಾಗ ಐತ್ರಿ. ಹಾಂ. ಬಿಜಾಪುರ 2 ಸಲ ಚಾಂಪಿಯನ್ ಆಯ್ತು ರೀ. ಹಾಂ. ಐಗ್ಳಿ 2 ಸಲ ಚಾಂಪಿಯನ್ ಆಯ್ತು ರೀ. ಹತ್ನಿ 2 ಸಲ ಚಾಂಪಿಯನ್ ಆಯ್ತು. ಒಮ್ಮೆ ಗದ್ದಾಳ ಚಾಂಪಿಯನ್ ಆಯ್ತು. ಈಗ ಸದ್ಯದಾಗ ಇದ್ರ ಕರುಗಳು ಎಷ್ಟು ಹುಟ್ಟಿದವ್ರಿ ಸದಾ? ಈಗ ಸದ್ಯದಾಗ ಕರುಗಳು ಹಂಗೆ ಹುಟ್ಟಿದ್ವು ಕರುಗಳು ಅಂತಂದ್ರೆ ಒಂದು 3-4 ಸಾವಿರ ಕರುಗಳು ಹುಟ್ಟ್ಯಾವ್ರಿ ಇದ್ರು. ಹಾಂ. ಹಾಂ. ಮತ್ತು ಆಕಳ ಎಷ್ಟು ಕಟ್ಟಿದವ್ರಿ ಸದಾ ಟೋಟಲ್ದಾಗ? ಟೋಟಲ್ದಾಗ ನೋಡ್ರಿ, ಆಕಳ 4ರಿಂದ 5 ಸಾವಿರ ತನಕ ನಾವೇನು ಲೆಕ್ಕ ಮಾಡಿಲ್ಲ. 4ರಿಂದ 5 ಸಾವಿರ ತನಕ ಆಕಳ ಕಟ್ಸಿದ್ವಿ. ಹಾಂ. ಒಂದು ಆಕಳಿಗೆ ಎಷ್ಟು ಬೆಲೆ ತಗೋತೀರಿ? ಒಂದು ಆಕಳಿಗೆ ಪ್ರೈಸ್ ಕಿಮ್ಮತ್ತು? ಒಂದು ಆಕಳಿಗೆ ನೋಡ್ರಿ ಮಿನಿಮಮ್ ರೈತರಿಗೇನ ಇದು ಆಗಲಿ ಅಂತ ಹೇಳಿಕಿಸಿಂದ ಕಾಸು ರೈತರ ಸಂಬಂಧನ ಹೋರಿ ಕಟ್ಟಿದಾಗ ನಾವು 1500 ರೂಪಾಯಿ ತಗೋತೀವಿ ನೋಡಿ. ಹಾಂ. ಮತ್ತು ಕೆಲವೊಂದು ಹೋರಿ ಅವ್ರು ಅದಾರು, ಅವ್ರು 4,000 5,000 ಅತ್ತಾರ. ಹಾಂ. ಹಂಗೂ ಎಲ್ಲ ಒಂದಿಲ್ಲ ರೀ. ಒಟ್ಟು ರೈತರ ಸಂಬಂಧ ಹೋರಿ ಕಟ್ಟೈತಿ. ಹಾಂ. ಅಲ್ಲಿ ಜಾಗದ ಮ್ಯಾಗ ಬಂದ್ರೆ ದೂರಿಂದ ಆಕಳ ಬಂದ್ರು ಮತ್ತು ಅದ್ರಾಗೂ ನೋಡಿ ತಗೋತೀವಿ ನಾವು. ಮತ್ತು ಈ ತೆಲಸಂಗ ಇದು ರಾಜ ಏನದನ್ರಲ್ಲ, ಇವನು ವಿಶೇಷತೆ ಏನೇನೈತ್ರಿ ಹೇಳ್ರಲ್ಲ? ಇವನು ತೆಲಸಂಗ ರಾಜನ ವಿಶೇಷತೆ ಅಂತಂದ್ರೆ ರೀ, ಈ ಒಟ್ಟು ಎತ್ತು ಶಿಟ್ಟು ಮಾಡ್ರಿ. ಹಾಂ. ಮೇಲಾಗಿ. ಹಾಂ ಹಾಂ. ಮತ್ತು ಎತ್ತು 9 ವರ್ಷ ಎತ್ತಾಗೈತಿ ರೀ. ಅದ್ರ ಫೌಂಡೇಶನ ಮತ್ತು ಏನೇನೂ ಅದ್ರಾಗ ಫರಕ್ ಆಗಿಲ್ಲ. ಹಾಂ. ಶಿಟ್ಟಿನಾಗ ಫರಕ್ ಆಗಿಲ್ಲ. ಮತ್ತು ಅದ್ರ ಆಕಾರ ಸ್ಟ್ರಕ್ಚರ್ದಾಗೂ ಏನೂ ಫರಕ್ ಆಗಿಲ್ಲ. ಹಾಂ. ಮತ್ತು ಅದಕ್ಕೆ ಏನು ಕರುಗಳು ಬೀಳ್ತಾವು ಸೇಮ್ ಇದು ಅಪ್ಪಗನ್ನ ಮೀರಿಸಿದಂಥ ಕರುಗಳು ಅದಾವ್ರಿ. ಹಾಂ ಹಾಂ ಹಾಂ. ಒಟ್ಟು ಹಾಂ ಹೇಳಿ. ಅಪ್ಪನ ಮೀರಿಸುವಂಥ ಕರುಗಳು ಹುಟ್ಟ್ಯಾವ್ರಿ. ಒಂದ್ರಕ್ಕಿಂತ ಒಂದು ಕರುಗಳು ಸುಂದರ ದೇಖಣ. ಹಾಂ. ಮತ್ತು ಅಷ್ಟೂ ಬಾಡಿ ಬಿಲ್ಡರ್ ಇದ್ದಂಗೆ. ಬಾಡಿ ಬಿಲ್ಡರ್ ಫಿಟ್ನೆಸ್. ಮತ್ತು ಇದರ ಫಿಟ್ನೆಸ್ ಸೀಕ್ರೆಟ್ ಏನೈತ್ರಿ? ಅದರ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ಏನ್ರಿ, ಅದಕ್ಕೆ ವ್ಯಾಯಾಮ ಬೇಕು. ಹಾಂ. ಮೇಲಾಗಿ ಅನ್ನ ತಿಂದ ಅಂಥದಿಂತ ಖಾದ್ಯನೂ ಅದಕ್ಕೆ ಹಾಕಂಗಿಲ್ಲ. ಹಾಂ. ಆಹಾರ ಅಂದ್ರೆ ಅದ್ರ ಒಟ್ಟ ಅದಕ್ಕೆ ತಕ್ಕಮಾನಿಸ್ರಿ ಮೊದಲು ಹಿಡ್ಕೊಂಡು ಏನೈತೆ ನೋಡ್ರಿ, ಹಾಲ ಮತ್ತು ಹಿಂಡಿ ಇಂಥದ ಏನು ಮಾಡ್ಕೊತಿದ್ದೀವಿ. ಹಾಂ. ಆಲ್ರೆಡಿ ಅದು ಬನ್ನೂರು ಬಸವಣ್ಣಪ್ಪನ ಗುಡಿದ ಐತಣ್ಣ. ಅದಕ್ಕೆ ತತ್ತಿ ಸಹಿತ ಹಾಕಿಲ್ರಿ ನೀವು. ಹಾಂ. ಅಂದ್ರೆ ನಾನ್ ವೆಜ್ ಅದು ಅಷ್ಟು ಹಾಕಿಲ್ರಿ ಅದಕ್ಕೆ? ಒಟ್ಟು ನಾನ್ ವೆಜ್ ಅದು ಏನೂ ಇಲ್ಲ. ಹಾಂ 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 ಹಾಂ. ಬಸವಣ್ಣಪ್ಪನ ಗುಡಿ ಹಾಕಲ್ದ ಐತಣ್ಣ. ಅದಕ್ಕೆ ಒಂದು ಸಾದಾ ಒಂದು ತತ್ತಿ ಸಹಿತ ಹಾಕಿಲ್ಲ ಅದಕ್ಕೆ. ಹಾಂ ಹಾಂ ಹಾಂ. ಮತ್ತು ಇದು ಇಷ್ಟು ರ್ಯಾಶ್ ಐತಿರಲ್ಲ, ಇದನ್ನು ಮೇಂಟೆನ್ಸ್ ಯಾವ ಥರ ಮಾಡ್ತಾರೆ? ಇದು ನೋಡ್ರಿ, ರ್ಯಾಶ್ ಅಂದ್ರೆ ಇದು ಒಟ್ಟು ತನದಾಗ ಹಿಂಗೆ ನೋಡೋಣ ರ್ಯಾಶ್ ಅನಿಸ್ತೈತಿ ರೀ. ಹಾಂ. ಮನೆ ಒಳಗೆ ಹಾಂ ಹೆಣ್ಮಕ್ಳು ಸಂಭಾಳಿಸ್ತಾರೆ ಅದನ್ನು. ಹಾಂ. ಮನೆಯೊಳಗೆ ಹೆಣ್ಮಕ್ಳು ಸಂಭಾಳಿಸ್ತಾರೆ ರೀ. ಹೆಣ್ಮಕ್ಳನ್ನ ಆಕಳ ಮ್ಯಾಗ ಬಿಡ್ತಾರು. ಹೆಣ್ಮಕ್ಳಿಗಂತೂ ಏನೂ ಮಾಡಂಗಿಲ್ಲ. ಹಾಂ. ಇನ್ನ ಕೆಲಸರು ಒಂದೊಟ್ಟಿಗೆ ಆ ಕಡೆ ಸರಿ ಈ ಕಡೆ ಸರಿ ಅಂತ ನಾವು ಅದ್ರ ಮ್ಯಾಗ ಶಿಟ್ ಆಗಿ ಇವತ್ತೇಳಿ ನೀವು ನಮಗೆ ಅದು ಶಿಟ್ ಆಕೈತಿ. ಹೆಣ್ಮಕ್ಳ ಮ್ಯಾಗ ಅದು ಯಾವಾಗೂ ಶಿಟ್ ಆಗಿಲ್ಲ. ಮತ್ತು ಅವ್ರಿಗೆ ಯಾವಾಗೂ ಅದು ಹಾಯ್ಲಾಕ್ ಹೋಗಿಲ್ಲ. ಹಾಂ ರೀ. ಏವನ್ ಹಾಲು ಕುಡಿಸುವ ಹೊತ್ತಿನಾಗ ಮಾಲಕಗೆ ಎಂದು ಹಾಲು ಕುಡಿಸುವ ಹೊಟ್ಟಿಲ್ಲ. ಮತ್ತು ಅವ್ರ ಹೆಣ್ಮಕ್ಳು ಹೋಗಿಸಿಂದ ಬುಟ್ಟಿ ಹಿಡ್ಕೊಂಡಿರ್ತಾರೆ, ತಾನ ಹಾಲು ಕುಡಿತೀವಿ. ಹಾಂ ರೀ. ಅಂದ್ರೆ ಅಷ್ಟೊಂದು ಶಾನೆ ಐತ್ರಿ ಅದು. ಅವ್ರು ಒಟ್ಟೆ ಒಂದು ಸಣ್ಣ ಮನಿ ಮಗನಿಗತ್ತೆ ಅದನ್ನ ಏನು ಸಣ್ಣಾಗಿರ್ತಾರೆ. 2 ತಿಂಗಳ ಕರ ಇದ್ದಾಗ ನಾವು ಏನು ತಂದೇವ್ರಿ, ಅಲ್ಲಿ ಹಿಡ್ಕೊಂಡಿಂದ ಅವ್ರು ಮನಿ ಮಗನಿಗತ್ತೆ ಜೋಕಿ ಮಾಡ್ಯಾರ ಅದು. ಇದನ್ರಿ. ಹಾಂ. ಹೆಣ್ಮಕ್ಳು ಅಂದ್ರೆ ಒಂದೇ ಮನಿಯೊಳಗೆ ದೊಡ್ಡದಾಗಿತ್ರಿ. ಒಂದೇ ಮನಿಯೊಳಗೆ ದೊಡ್ಡದಾಗಿತ್ತು. ಅವ್ರೇನು ಮಾರಾಟ ಆಗಿಲ್ಲ, ಏನೂ ಇಲ್ಲ, ಅಲ್ಲೇ ಐತ್ರಿ. ಏನಿಲ್ರಿ. ಮಹಾರಾಷ್ಟ್ರಕ್ಕೆ ಮಾರಾಟಕ್ಕೆ ಮತ್ತು ಮಹಾರಾಷ್ಟ್ರದವ್ರು ಕೇಳ್ರಿ. ಹಾಂ. 51 ಲಕ್ಷಕ್ಕೆ ಕೇಳ್ರಿ. ಹಾಂ ಹಾಂ. ಆದ್ರೆ ನಮ್ಮ ಈ ಕರ್ನಾಟಕ ಭಾಗ ಮತ್ತು ಈ ಬೌಂಡ್ರಿ ಮ್ಯಾಗಿನ ಮಹಾರಾಷ್ಟ್ರದ ಊರು ಏನದವ್ರಲ್ಲ, ಈ ಊರನ್ನ ರೈತರದ್ದು ಒಟ್ಟು ಇದನ್ನ ಹೊರಗೆ ಕೊಡಬೇಡ. ಹಾಂ.
ನಿನಗೆ ಎಲ್ಲರೂ ಕೂಡಿಸಿ ನಾವು ಗೋಳೆ ಮಾಡಿ ರೊಕ್ಕ ಕೊಡ್ತೀವಿ ಕರೆ ಇದನ್ನು ಹೊರಿಗೆ ಕೊಡಬೇಡಪ್ಪ ಅಂತ ತಿಳ್ಕಿಸಿಂದ ಅಣ್ಣ ನಿಮ್ಮ ರೊಕ್ಕ ಬೇಡ್ರಿ ನಾನು ನಿಮ್ಮ ಸಂಬಂಧ ಹೊರಿಗೆ ಇಡ್ತಾನೆ ಮಾರಂಗಿಲ್ಲ ತಿಳ್ಕಿಸಿಂದ ಇರ್ತಾನೆ. ಹಾಂ 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 ಅಂದ್ರೆ ಇದು ಅವ್ರ ಹತ್ತಿರ ಇದು ಒಂದು ಐತೇನ್ರಿ ಮತ್ತೆ ಏನು ಬೇರೆ ಅದು ಅದಾವ್ರಿ? ಅವ್ರ ಹಂಗಾಗಿ ಈಗ ಬ್ರೀಡಿಂಗ್ದು ನಾ 3 ಹೊರಿಗಳು ಅದಾವ. 3 ಹೋರಿ. ಹಾಂ ಹಾಂ ಅದ್ರಾಗ ಇದು ಫೇಮಸ್ ಅಂದ್ರೆ ಇದ್ರಿ? ಹಾಂ ಇದ್ರ ಫೇಮಸ್ ಅದ್ರಿ ಇದ್ರ ಮಕ್ಕಳು ಅನ್ನೋದವ್ರಿ ಎರಡಿಗೆ. ಅಂದ್ರೆ ಒಟ್ಟು ಇದ ಒಂದು ಲೈನ್ ಹಿಡ್ದಾರ್ರಿ ಅವ್ರು? ಇದ ಒಂದು ಲೈನ್ ರೀ, ಮತ್ತೊಂದು ಲೈನ್ ಯಾವ್ದು ಇದು ಮಾಡಿಲ್ಲ. ಮತ್ತು ಈ ಮಕ್ಕಳುಗಳು ನೋಡ್ಬೇಕಾದ್ರೆ ಅಪ್ಪನ ಮಿರ್ಸೋಂಥ ಮಕ್ಳು ಅದಾವನ್ರಿ? ರಗಡ್ರಿ ಅಪ್ಪನ ಮಿರ್ಸೋಂಥ ಮಕ್ಕಳು. ನಿನ್ನೆ ಇಲ್ಲೊಂದು ಬಂದಿತ್ತು ರೀ ಹೋರಿ. ಹಾಂ ಇದ್ರಕ್ಕೂ ಬಾಡಿ ದೊಡ್ಡದು ಇದಕ್ಕೆ ಚಂದನು ಅದಾವು. ಹಾಂ 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 ಈಗ ಸಾಕಾಗಷ್ಟು ಇದನ್ನ ಮೀರಿಸಿದ್ರು ಅದಾವ್ರಿ ಆ ಮಕ್ಕಳ. ಹಾಂ ರೀ ಈಗ ಕಿಲಾರ್ ತಳಿ ಒಳಗೆ ಒಂದು 4-5 ಪ್ರಕಾರ ಬರ್ತಾವ್ರಿ. ಒಂದು ಕೋಸಾ, ಒಂದು ಗಾಜ್ರಾ, ಒಂದು ಮತ್ತು ಕಾಜಳಿ, ಹಿಂಗೆ ಪ್ರಕಾರ ಬರ್ತಾವ್ರಿ. ಅದ್ರಾಗ ಇದು ಯಾವ ಪ್ರಕಾರದಾಗ ಬರ್ತೈತ್ರಿ ಇದು? ಇದು ಪ್ಯೂವರ್ ಹೊಸ ಕಿಲಾರ್ ತಿಳಿಸಿದ್ದು ಅಲ್ರಿ. ಹಾಂ ರೀ ಮತ್ತು ಗಾಜ್ರಾ ಕಿಲಾರು ಅಲ್ಲ. ಹಾಂ ರೀ ಗಾಜ್ರಾ ಕಿಲಾರ್ ಅಂದ್ರೆ ಪುರಾನು ಕೆಂಪು ಬರ್ಬೇಕ್ರಿ ಅವ. ಹಾಂ ರೀ ಕೋಡ್ ಕೆಂಪು ಬರಬೇಕು ಎಲ್ಲ, ಮತ್ತು ಮೂಗಿನ ಶಂಬೆಲ್ಲ ಕೆಂಪು ಬರಬೇಕು. ಹಾಂ ಹಂಗಿಲ್ಲ ರೀ, ಮೂಗಿನ ಶಂಬಿ ಮ್ಯಾಗ ಎಲ್ಲ ಕರಿ ಟಿಪಿಕ್ ಐತ್ರಿ ಇದು. ಹಾಂ ರೀ ಪುರ ಎಲ್ಲ ಇದು ಐತ್ರಿ, ಕರಿದೈತಿ. ಹಾಂ 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 ಒಳಗೆ ಇದು ಕೋಡ್ನಾಗೂ ಕರಿ ಸೀರ ತೋರಿಸೈತ್ರಿ. ಹಾಂ ರೀ ಅಂದ್ರೆ ಇದು ಪ್ಯೂವರ್ ಕೋಸಾ ಕಿಲಾರು ಅಲ್ಲ ಮತ್ತು ಗಾಜ್ರಾ ಕಿಲಾರು ಅಲ್ಲ. ಹಾಂ ಮತ್ತು ಇದ್ರ ಮಕ್ಳು ಇದು ಕೋಸಾದ ಹಿಂಗೆ ಹುಟ್ಟ್ಯಾವನ್ರಿ ಮತ್ತು ಏನು ಈ ಪಾಂಡ್ರ ಕಿಲಾರ ಈ ಥರ ಆಗಿದ್ದಾವ್ರಿ? ಆಕಳ ಹೆಂಗೈತೆ ಅದಾವ ನೋಡ್ರಿ. ಹಾಂ ರೀ ಆಕಳ ಯಾವ ಜಾತಿ ಅದಾವ್ರಲ್ಲ ಆ ಜಾತಿ ಮತ್ತು ಇದನ್ನ ಎಲ್ಲ ಕುಡ್ಕೊಂಡು ಕಿಶನ್ ಹೆಂಗ ಅದಾವ್ರಿ. ಆಕಳ ಮಾಸ್ ಇದ್ದು ಅಂದ್ರೆ ಕರುಗಳು ಒಂದು ಅರ್ಧ ಹೊಸ ಕಿಲಾರ್ ಹುಟ್ಟ್ಯಾವ್ರಿ. ಆಕಳ ಬಿಳಿವಿದ್ದು ಅಂದ್ರೆ ಇದ ಟೈಪ್ ಹುಟ್ಟ್ಯಾವ. ಈಗ ರೈತರು ಇರ್ತಾರಲ್ಲ ಆಕಳುಗಳನ್ನ ಸಾಕಿದವ್ರ, ಹಾಂ ರೀ. ಅವ್ರಿಗೆ ನೀವು ಈಗ ಗುಳಿ ಸಾಕಿದವ್ರು ಅದಿರಲ್ಲ, ನಿಮ್ಮ ವತಿಯಿಂದ ಏನು ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ ಕಿಲಾರ್ ತಳಿ ಬೆಳಿಬೇಕಂದ್ರೆ? ನೋಡ್ರಿ ನಾವು ರೈತರಿಗೆ ಒಟ್ಟ ಕೈ ಜೋಡಿಸಿ ಹೇಳುದಂದ್ರೆ ಏನ, ಹಾಂ ರೀ ಬರೇ ಒಂದು ಗೂಳಿ ಚಂದ ಐತಿಪ್ಪ ಅಂತ ಹೇಳಿಕಿಸಿಂದ ಅದನ್ನ ನೋಡಿ ಕಡಿಸ್ಬೇಡ್ರಿ ಯಾರು. ಹಾಂ ರೀ ಅದ್ರೂ ಕರುಗಳು ಹೆಂಗೆ ಬೀಳತ್ತಾವ ಹಾಂ ರೀ ಹಿಂಗೆ ಒಂದರ ಚೌಕಸಿ ಮಾಡಿ ಕಿಸಿಂದ ನೀವು ಆಕಳ ಕಡಿಸಿರಿ ಅಂದ್ರೆ ಹಾಂ ರೀ ನಾಳೆ ನಿಮಗೆ ಕರುಗಳು ನಿಮಗೆ ಚಲೋ ಹೋಗ್ತಾವೆ. ಹಾಂ ಈಗ ಒಂದು ಹೋರಿ ಚಲೋ ಇರ್ತೈತಿ, ಹಾಂ ರೀ ಅದ್ರ ಕರುಗಳು ಎಲ್ಲಿ ಕಾಣಿಸ್ತಿರಂಗಿಲ್ಲ. ಹ್ಞೂ 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 ಆಯ್ತು ಅವ್ರು ತಗೊಳಿದ್ರು ಹೋರಿ ಚಲೋ ಭಾಳಪ್ಪ ಅಂತ ಹೇಳಿಕಿಸಿಂದ 3,000-4,000 ರೂಪಾಯಿನೂ ತಗೋತಿರ್ತಾರೆ. ಹಾಂ ರೀ ಬರೀ ಹಂಗಾಗಿ ಫಸಾಸ್ಬೇಡ್ರಿ. ಹ್ಞೂ ಯಾವ ಹೋರಿ ಕರುಗಳು ಚಲೋ ಬೀಳ್ತಿರ್ತಾವ ಹ್ಞೂ ಒಂದಿಟ್ಟು ಚೌಕಸಿ ಮಾಡಿ ಆಕಳ ಕಡಿಸ್ರಿ. ಹಾಂ ಹಾಂ ನಂಬದ್ರಲ್ಲೇನ ಕಡಿಸ್ರಿಪ್ಪ ಅಂತ ಅನ್ನಂಗಿಲ್ಲ ನಾವು. ಹಾಂ ಯಾವ ಹೋರಿ ಕರುಗಳು ಚಲೋ ಬೀಳಾಕತ್ಯಾವ ಹಾಂ ಹಾಂ ಆ ಹೋರಿನೇ ಕಡಿಸ್ರಿ. ಒಟ್ಟು ಕಿಲಾರ್ ತಳಿ ಬೆಳೆಸ್ತೀರಿ ಅಂತ ಹೇಳಿ. ಕಿಲಾರ್ತಲ್ಲಿ ಬೆಳೆಸೋದು ಉಳಿಸೋದು ಅಂದ್ರೆ ಈಗ ಯುವ ಜನತೆ ಈ ಕಿಲಾರ್ ಒಳಗೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ? ಈಗ ನೋಡ್ರಿ ಕಿಲಾರ್ ಒಳಗೆ ಇದು ಆಗ್ಬೇಕಂತ ಇಂಟ್ರೆಸ್ಟ್ದವ್ರು ಬರ್ಬೇಕಾದ್ರೆ ಹಾಂ ಈಗ ಅವ್ರಿಗೆ ಮೂಲತಃ ಹೇಳೋದಂದ್ರೆ ಮನ್ಯಾಗ ಒಂದು ಕಿಲಾರ ಆಕಳಿ ಇತ್ತಂದ್ರೆ ಹಾಂ ನಿಮ್ಮ ಆಯುಷ್ಯ ಒಂದು ವರ್ಷ ಯಾಕೋದು ಓಡಾಕೈತಿ. ಹಾಂ ಯಾಕಂದ್ರೆ ಅದಕ್ಕೆ ಯಾನ್ ಇಣಿ ಐತಿಲ್ಲ ಕಿಲಾರ ಆಕಳಿಗೆ ಅದ್ರದ್ದು ಸೂರ್ಯಕೇತುನ ಅಡಿ ಐತಿ ಅದ್ರಾಗ. ಹಾಂ ಹಾಂ ಅದ್ರದಿಂದ ಕಿರಣೋತ್ಸವ ಏನ್ ಆಕೈತ್ರಿ, ಹಾಂ ಅದ್ರದಿಂದ ಮನುಷ್ಯಾಗ ಒಟ್ಟ ನಿಮಗೆ ಹೇಳ್ತೀನಿ ಅಜಾರಿ ಬರಂಗಿಲ್ಲ, ಜಡ್ಡ ಜಾಪತ್ರಿ ಏನೂ ಬರಂಗಿಲ್ಲ. ಹಾಂ ಈಗ ಒಂದು ಕೆಲವೊಂದು ಸಿಟಿದಾಗ ಒಂದು ಕ್ರೇಜ್ ಆಗೈತ್ರಿ. ಹಾಂ ರೀ ಈಗ ದೊಡ್ಡ ಗೋಶಾಲಿ ಇರ್ತಾವ್ರಿ, ಒಂದು 10-18 ಆಕಳುಗಳದ್ದು ಗೋಶಾಲಿ ಇರ್ತೈತಿ. ಹಾಂ ಒಂದು ರಾತ್ರಿ ಹಾಂ ಹೇಳ್ತಾನೆ. ಈಗ ಸಿಟಿದಾಗ ರೀ ಹಾಂ ರೀ ಗೋಶಾಲೆ ಇರ್ತಾವ್ರಿ, ಒಂದು 10-18 ಆಕಳುಗಳು ಕಟ್ಟಿಸಿರ್ತಾರೆ. ಹಾಂ ಅಲ್ಲಿ ಯಾವುದೋ ಒಂದು ಅವ್ರಿಗೆ ಜುಗಾಡ ಅದು ಅನಿಸ್ತೇಳ್ರಿ ನೀವು. ಹಾಂ ರೀ ಅಜಾರಿ ಅನಿಸಿರಂದ್ರೆ ಅವ್ರು ಒಂದೊಂದು ರಾತ್ರಿ ಅಲ್ಲಿ ಹೋಗಿ ಮನ್ಕೊಳಕ್ಕೆ 2,000 ರೂಪಾಯಿ ಕೊಟ್ಟು ಕಿಶನ್ ಮನೆಗೆ ಮನ್ಕೊಂಡು ಬರ್ತಾರೆ ಗೋಶಾಲಿದಾಗ. ಗೋಶಾಲೆ ಒಳಗೆ ಮನಗ್ಲಾಕ್ರಿ? ಹಾಂ, ಗೋಶಾಲಿದಾಗ ಒಂದು ರಾತ್ರಿ ಮನಗಲಾಗ 2,000 ರೂಪಾಯಿ ಗೋಶಾಲಿಗೆ ದಾನ ಕೊಟ್ಟು ಕಿಶನ್ ಅಲ್ಲಿ ಮನೆಗೆ ಬರ್ತಾರೆ. ಹಾಂ ಯಾಕಂದ್ರೆ ಆ ಗೋಶಾಲ್ಯಾಗ ಅವ್ರು ಏನಾದ್ರು ಹೆಂಡಿ ಉಚ್ಚಿ ಕಾಟಿಂದ ಐತಿಲ್ಲ, ಅದರದಿಂದ ರೋಗ ಪ್ರತಿಕಾರಕ ಶಕ್ತಿ ನಿರ್ಮಾಣ ಆಗ್ತದೆ. ಹಾಂ ರೀ ಅದ್ರ ಸಂಬಂಧ ಅಲ್ಲಿ ಹೋಗಿ ಕಿಶನ್ ಮನಗ್ತಾರೆ. ಈಗ ಹಿರಿಯರು ಹಿಡ್ಕೊಂಡು ಋಷಿ ಮುನಿಗಳು ಹಿಡ್ಕೊಂಡು ಕಿಶಿಂದ ಹಾಂ 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 ಆಕಳ ಹೆಂಡಿಲೆ ಮನೆ ಸಾರಿಸೋದಪ್ಪ. ಹಾಂ 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 ಮತ್ತು ಎಮ್ಮೆ ಹೆಂಡಿಲಿ ಯಾಕೆ ಸಾರಿಸಿದ್ರಿ ಅವರು, ಆಕಳ ಹೆಂಡಿಲನ್ನೇ ಯಾಕೆ ಸಾರಿಸಿದ್ರು? ಆಕಳ ಹೆಂಡಿಯಾಗ ಏನೈತ್ರಿ ರೋಗ ಪ್ರತಿಕಾರಕ ಶಕ್ತಿ. ಹಾಂ ರೀ ಒಂದು ಈಗ ಹಿರಿಯರು ಹಿಡ್ಕೊಂಡು ಹಿರಿಯರು ಮಾಡಿದ್ದು ಏನೂ ಸುಳ್ಳಾಗಿಲ್ಲ ರೀ. ಹಾಂ ರೀ ಈಗ ಹಿರಿಯರು ಮುಡ್ಚಟ ಮೈಲಿಗೆ ಆಗೋಣ ಆಕಳ ಗೋಮೂತ್ರ ಹೊಡಿತಾರೆ. ಯಾಕೆ ಆಕಳ ಗೋಮೂತ್ರದಾಗ ಅದ ರೋಗ ಪ್ರತಿಕಾರಕ ಶಕ್ತಿ ಐತಿ. ಮನ್ಯಾದ ಮುಡ್ಚಟ ಮೈಲಿಗೆ ಅಂದ್ರೆ ರೋಗ ಪ್ರತಿಕಾರಕ ರೀ ಅದು. ಹಾಂ ರೀ ಅದಕ್ಕೆ ಶಕ್ತಿ ಐತೆ ನನ್ನ ಅದನ್ನು ಹಿರಿಯರು ಹಿಡ್ಕೊಂಡು ಮಾಡ್ಯಾರ್ರಿ. ಮತ್ತು ಹಿರಿಯರು ಹಿಡ್ಕೊಂಡು ಮಾಡಿದ್ದು ಯಾವುದೂ ಶಾಸ್ತ್ರ ಸುಳ್ಳಿಲ್ಲ. ಹಾಂ ಆಕಳ ಅದ್ರ ಗೋಮೂತ್ರ ಆಗಲಿ ಹೆಂಡೆ ಆಗಲಿ
ಮತ್ತು ಬಸವಣ್ಣಪ್ಪಂದು ಒಂದು ಎತ್ತಿಂದು ಹೆಂಡಿ ಉಚ್ಚಿ ಇದ್ರ ಈ ಕಾಟ್ಲೆ ಸರ್ ಇತ್ತಂದ್ರೆ ಮನುಷ್ಯ ಸರ್ವಸಾಧಾರಣ ಯಾವುದೂ ರೋಗ ಕಮ್ಮಿ. ಈಗ ಮಹಾರಾಷ್ಟ್ರ ಕಡೆ ಅವ್ರಿ 4 ಜರ್ಸಿ ಆಕಳ ಕಟ್ಟಿರ ಒಂದು ಕಿಲಾರಿ ಆಕಳ ಕಟ್ಟಿರ್ತಾರೆ. ಅಚ್ಚಿ ಕ್ಯಾಟ್ ಹಾಕಿ ಇಚ್ಚಿ ಕ್ಯಾಟ್ ಆಕಳ ಕಟ್ತಾರೆ, ನಡಬಾರ್ಕ ಕಿಲಾರಿ ಆಕಳ ಕಟ್ತಾರೆ. ಅದು ಮನ್ಯಾಗ ಅದು ಕಟ್ಟಲ್ಲ ಏಯ್ಲದ ಬಿಡುವಲ್ಲಿ ಯಾಕೆ ಬಡ್ಡ ಇಲ್ಲ ಅದು ಒಂದು ಆಕಳ ಕಟ್ಟಿರ್ತಾರೆ. ನಾ ಕೇಳಿ ಕೆಲವೊಂದು ಮಂದಿನ ಹಿಂಗೆ ಯಾಕ್ರಿಪ್ಪ ಅಂತ ಹೇಳ್ಕಿಸ್ನಿ. ಇದೊಂದು ಆಕಳ ಕಟ್ಟಿರ ನಮಗೆ 50% ದವಾಖಾನೆ ಖರ್ಚು ಕಮ್ಮಿ ಬರ್ತೈತಿ ಜರ್ಸಿ ಆಕಳ ಅಂತ ಹೇಳಿ. ಇದರಿಂದ ರೋಗ ಪ್ರತಿಕಾರಕ ಶಕ್ತಿ ಯಾರು ನಿರ್ಮಾಣ ಆಕೈತ್ರಿ, ಅದು ಇಲ್ಲಿ ದವಣ್ಯಾಗ ನಮಗೆ ರೋಗ ಬರ್ಕೊಳಂಗಿಲ್ಲ. ಅದ್ರ ಸಂಬಂಧ ನಾವು ಆಕಳ ಕಟ್ಟುತ್ತೇವೆ ರೀ. ಇದ್ರದ್ದು ಯಾರು ನಮಗೆ ಇದು ಇಲ್ಲಾಂದ್ರೆ ಅದ್ರ ಸಂಬಂಧ ಆಕಳ ಕಟ್ಟಿದ್ದೀವಿ ಅಂತ ಹೇಳಿ. ಈ ರೀತಿಯಾಗಿ ಆ ತೆಲಸಂಗ ರಾಜ ಎಂಬ ಪ್ರಸಿದ್ಧ ಬೀಜದ ಹೋರಿಯ ಬಗ್ಗೆ ಆಗಿರ್ಬೋದು, ಆ ಕಿಲಾರ್ ತಳಿ ಬಗ್ಗೆ ಆಗಿರ್ಬೋದು, ಮತ್ತು ಕಿಲಾರ್ ತಳಿ ಹೆಚ್ಚಿಸಲಿಕ್ಕೆ ಯುವ ಜನತೆಗೆ ಸಲಹೆಗಳಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಮ್ಮೆ ತಮಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ರೀ. ತಮ್ಮ ಪರಿಚಯ ಹೇಳ್ರಿ. ನನ್ನ ಹೆಸರು ರೀ ಅಪ್ಪರಾಯ ಪಾಟೀಲ್ ಉಮ್ರಾಣಿ, ತಾಲೂಕಾ ಜಿಲ್ಲಾ ಸಾಂಗ್ಲಿ. ಮತ್ತು ಇವ್ರ ಹೆಸರು ರೀ ಪ್ರಕಾಶ್ ಮೋರೆ, ರಾಜಾನ್ ಮಾಲಕರವರು, ಸಾಕಿನ್ ತೆಲಸಂಗ್, ತಾಲೂಕಾ ಅತ್ನಿ, ಜಿಲ್ಲಾ ಬೆಳಗಾವ್. ಇದು ಏನು ಪ್ರಸಿದ್ಧ ತೆಲಸಂಗ್ ರಾಜ ಏನೈತಿರಲ್ಲ, ಅದನ್ನು ಸಂಭಾಳನೆ ಮಾಡುವಂತಹ ಮಾಲೀಕರ ಇವರ ನೋಡ್ರಿ, ಇಲ್ಲಿ ಮೇನ್ ಕೂತಿದ್ದಾರಲ್ಲ ಅವರ.